ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಕಾರಟಗಿ ಗ್ರಾಮದಲ್ಲಿ ನೀರಿಗಾಗಿ ಭಯಂಕರ ಗೋಳಾಟ. ದಿನಕ್ಕೆ 8 ಬಿಂದಿಗೆ ಮಾತ್ರ ನೀರು. ಒಂದು ಮನೆಗೆ 3 ದಿನಕ್ಕೊಮ್ಮೆ 8 ಬಿಂದಿಗೆ ನೀರು. ಟ್ಯಾಂಕರ್ ಬಂದ್ರೆ ₹3ಗೆ 1 ಬಿಂದಿಗೆ ನೀರು. ಹಗಲು ರಾತ್ರಿ ನಲ್ಲಿಯ ಮುಂದೆ ನೂರಾರು ಬಿಂದಿಗೆ ಇಟ್ಟು ಕ್ಯೂನಲ್ಲಿ ನಿಲ್ಲೋ ಜನ. ಇಂಥ ಸ್ಥಿತಿಯ ಬಗ್ಗೆ ನಮ್ಮ ವರದಿಗಾರ ಅರುಣ್ ಬಡಿಗೇರ್ ಚಿಟ್ ನಡೆಸಿದರೆ ಬನ್ನಿ ನೋಡೋಣ. ಯಾಲಕ್ಕಿ ನಗರಿ ಹಾವೇರಿಯಲ್ಲಿ ಈಗಾಗಲೇ ನಾವು ಪಬ್ಲಿಕ್ ಅಭಿಯಾನ ಆರಂಭ ಮಾಡಿದೀವಿ. ಸವಣೂರು ತಾಲೂಕಿನಿರುವಂತಹ ಕಾರಟಗಿ ಗ್ರಾಮಕ್ಕೆ ಬಂದಿದೀವಿ. ಈ ಕಾರಟಗಿ ಆಗಿರುವಂತಹ ನೀರಿನ ಸಮಸ್ಯೆ ಕೇಳ್ಬಿಟ್ರೆ ನನಗಂತೂ ಭಯ ಆಗ್ತಾ ಇದೆ. ಕೊಡಗಳು ಯಾವಾಗ ತುಂಬತಾವ ಅಂತ ಹೇಳಿ ಒಂದೊಂದೇ ಕೊಡ ಲೆಕ್ಕ ಹಾಕೊಂಡು ಹೋದ್ರೆ ಸರಿಸುಮಾರು ಒಂದು 50-60 ಕೊಡ ನೀರ್ ತುಂಬುದು ಯಾವಾಗ ಅನ್ನೋ ದೊಡ್ಡ ಪ್ರಶ್ನೆ ಕಾಡತೈತಿ. ಯಾಕಂದ್ರೆ ಅಲ್ಲಿ ನೋಡ್ಬೇಕು ನೀವು ನೀರಿನ ಎಷ್ಟು ಬರತೈತಿ, ಯಾವ ಫ್ಲೋ ಒಳಗೈತೆ ಅಂತ ಹೇಳಿ. ಬೋರ್ ನೀರಿದು ಯಾವ್ದೇ ಕುಡಿಯೋಕೆ ನದಿ ನೀರಿಂದನೆಲ್ಲ ಬರ್ತಾರ, ಕೊಡ ತುಂಬಿಕೊಳ್ತಾರ, ಇಲ್ಲೆಲ್ಲ ಇಷ್ಟು ನೀರು ತುಂಬಾ ಆತೈತಿ. ಆ ನೀರಿನ ಫೋರ್ಸ್ ಅಲ್ಲಿ ನೋಡ್ಬಿಟ್ರೆ ಈ ರೀತಿಯಾಗಿ ಒಂದ್ ಟೈಮ್ ಅಲ್ಲಿ ಇರ್ತೈತಿ, ಇನ್ನೊಂದ್ ಸ್ವಲ್ಪ ಹೊತ್ತು ಆದ ತಕ್ಷಣ ಹನಿ ಹನಿ ಆಗಿ ನೀರು ಬರುತ್ತೆ. ಒಂದೊಂದ್ ಕೊಡ ತುಂಬಬೇಕಂದ್ರೆ ಒಂದು 10-15 ನಿಮಿಷ ಬೇಕಂತಾರ. ಹಿರಿಯರ್ ಅದಾರ, ಇಲ್ಲೇ ಮಾತಾಡಿಸ್ತೀನಿ, ಅವ್ರಿಗೆ ಕೇಳ್ತೀನಿ. ಯಾಕಂತಂದ್ರೆ ಇಷ್ಟೊಂದ್ ಕೊಡ ಯಾವಾಗ ತುಂಬ್ತಾವ ಅಂತ ಹೇಳಿ. ಅಲ್ಲಿ ಕೊನೆಯದಾಗಿರುವಂತ ಕೊಡ ಯಾವಾಗ ತುಂಬೈತ್ರಿ? ಇದು ನಾಡ್ದು ಬರ್ತೈತ್ರಿ ಪಾಳ್ಯವಾದ 4 ಕೊಡ ಬರ್ತಾವ್ರಿ. ಒಬ್ಬರಿಗೆ ಇದ್ದಾರೆ ₹3 ಕೊಡ್ತೇವೆ ಅಂತಾರ್ರಿ. ನಮ್ಮಂತ ಇಲ್ಲಿ ₹3 ಕೊಟ್ಟು ತಗೊಳ್ಳೋದಂದ್ರೆ ಇಲ್ಲೇನಾ? ಎಲ್ಲಿ ಮಾರಕ್ ಬರ್ತೈತ್ರಿ ನೀರು ಬೇರೆ ಕಡೆ ಟ್ಯಾಂಕರ್ ಈಗ 4 ರೂಪಾಯಿ ಏನು ಉದುರ್ತಲ್ರಿ, ಅದ್ರಾಗ ಒಂದೊಂದ್ ಚರಿಗೆ ಸುಮ್ ಕುಡಿತಾರಿ. ಉದಾರ ಏನಂತಾರ ನಿಮ್ಗೆ ಕೇಳಿದ್ರೆ ಓಟ್ ಹಾಕ್ಸ್ಕೊಂಡವ್ರು ಅವ್ರ ಏನಂತಾರಿ, ಅವರು ಇದ 4-5 ಬೋರ್ ಹೊಡ್ಸಿವಿ ಅಂತಾರಿ ಅವರು. ಎಲ್ಲ ಭೂಮಿಯಾಗ ನೀರಿಲ್ಲ ಅಂತಂದ್ರೆ ಕುಡಿಯೋದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಬೇಕಲ್ರಿ? ಏನ್ ಮೊದಲೊಂದ್ ಜಾಸ್ತಿ ದಿನ ಟ್ಯಾಂಕರ್ ಹಂಚಿದ್ರಿ, ಅದು ಸ್ವಲ್ಪ ಬಿಲ್ ಆಗ್ಲಿ ಅದಕ್ಕೆ ಅವರು ಬಿಟ್ರಿ. ಆ ಟ್ರ್ಯಾಕ್ಟರ್ ಹಂಚಾಕತ್ತಿದ್ರೆ ಅವ್ರಿಗೆ ಬಿಲ್ ಬರೋಬ್ಬರಿ ಮಾಡಲಿ ಇವ್ರು ಪಂಚಾಯತ್ ಅದನ್ನು ಬಿಟ್ಬಿಟ್ರಿ ಅವ್ರು. ಬಳಸ್ಕೊಳಕ್ ಏನ್ ಮಾಡ್ತೀರಿ ಮತ್ತೆ? ಬಳಸ್ಕೊಳಕ್ ಅಲ್ಲಿ ಒಂದು ಸೌಳ ಬೀರ್ತೈತ್ರಿ, ಅದು ಒಂದ್ 2 ತಾಸು ಅದ್ರಾಗ ಎಲ್ಲಾರು ಹಂಚ್ಕೊಂಡು 8 ಕೊಡ ತಗೊಂಡ್ಬರ್ತೇವ್ರಿ. ನೋಡ್ರಿ, ಈಗಾಗ್ಲೇ ಹೇಳದ್ನಲ್ಲ ನಿಮ್ಗೆ ನೀರಿಂದ. ಅವ್ರ ಜೊತೆ ಮಾತಾಡತ್ತಿದ್ದೆ, ಅವಾಗ ಇದ್ದಿದ್ ನೀರಿನ ಫ್ಲೋ ಏನು, ಈಗಿರೋ ನೀರಿನ ಫ್ಲೋ ಏನು ಅಂತ ಹೇಳಿ. ನೀರ್ ಬರೋದು ಹಿಂಗ ಆಗ್ಬಿಟ್ರೆ ಕೊಡ ಯಾವಾಗ ತುಂಬೇಕಂತ ಹೇಳಿ ಹಿಂಗೆ ಪಾಳೆ ಹಚ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ನೀರ್ ತುಂಬೇಕಿಲ್ಲ ಜನ. ಕೆಲ್ಸಕ್ಕೆ ಹೋಗೋದು ಯಾವಾಗ ಮತ್ತೆ? ಕೆಲ್ಸಕ್ಕೆಲ್ಲ ನೀರ್ ತಂದ್ರೆ ಮತ್ತೆ ಗಂಡಸರು ಯಾರಿಲ್ರಿ, ಕೆಲಸ ಮಾಡೋ ಗಂಡಸಲ್ರಿ. ಇವಾಗ ನೀರ್ ತರಕ ಹೇಳ್ತಾರೆ ಅವರೇ ನಿಜವಾದ ಗಂಡಸ್ರಿ. ಇವಾಗ ನೀರ್ ಯಾವ ತರ್ತಾನ ಅವರೇ ನಿಜವಾದ ಗಂಡಸ್ರಿ. ಇವಾಗ ಹೊಡೆದಾಡಾದ್ರೂ ನೀರ್ ತರಬೇಕು ಒಟ್ಟ. ಇದೆ ಸವಣೂರು ತಾಲೂಕಿನಿರುವಂತಹ ಕರಡಗಿ ಗ್ರಾಮದಲ್ಲಿರೋ ಸಮಸ್ಯೆ. ಇಲ್ಲಿರೋ ಜನ ಹೇಳೋದು ಒಂದೇ, ನಮಗ್ ನೀರ್ ಕೊಡಿ ಅಂತ ಹೇಳಿ. ಆದ್ರೆ ಇಲ್ಲಿರೋ ನೀರ್ ತುಂಬ್ಕೊಳಕ್ ಹೋದ್ರೆ 3 ದಿನಕ್ಕೆ 2-4 ಕೊಡ ತುಂಬ್ಕೊಂಡು ಹೋಗ್ಬೇಕು. ಅದ 4 ಕೊಡದಾಗ ಜೀವನ ನಡೆಸಬೇಕಾಗೈತಿ. ಕುಡಿಯೋ ನೀರು ಎಲ್ಲಿಂದ ಕೊಡ್ತೀರಿ ಅಂತ ಕೇಳ್ತಿದಾರೆ. ಜನಪ್ರತಿನಿಧಿನ ಕೇಳಿದ್ರೆ ಅವ್ರು ಹೇಳೋದಷ್ಟೇ, ನಾವು ಟ್ಯಾಂಕರ್ ಕಳಿಸ್ಕೊಡ್ತೀವಿ ಅಂತೇಳಿ. ಇನ್ನು ಟ್ಯಾಂಕರ್ ಅವಾಗಷ್ಟೇ ಕಳಿಸ್ಕೊಟ್ರೆ ಈಗ ಕಳಿಸ್ಕೊಟ್ಟಿಲ್ಲ. ಈಗಿರೋ ಟ್ಯಾಂಕರ್ನಾಗ ₹3 ಕೊಟ್ಟು ಒಂದ್ ಕೊಡಪ ನೀರು ತಗೋಬೇಕಾಗೈತಿ. ಇದು ಕಾರಟಗಿ ಗ್ರಾಮದ ಜನರ ಸಂಕಷ್ಟ. ಈ ನೋವನ್ನ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೊಳ್ತಾರ ಅಥವಾ ಸಾಯೋವರೆಗೂ ಕಾಯ್ಕೊಂಡು ನೋಡ್ಕೊಂಡು ಕುಡ್ಕೊಳ್ತಾರ ಗೊತ್ತಿಲ್ಲ. ಜನಪ್ರತಿನಿಧಿಗಳು ಮಾತ್ರ ಬಿಸ್ಲರಿ ವಾಟರ್ ನ ಕುಡ್ಕೊಂಡು ಕುಡ್ತಾ ಇದಾರೆ. ಕ್ಯಾಮರಾಮನ್ ಹೇಮಂತ್ ಮತ್ತು ಮಂಡ್ಯ ನವೀನ್ ಜೊತೆಗೆ ಅರುಣ್ ಬಡಿಗೇರ್, ಪಬ್ಲಿಕ್ ಟಿವಿ, ಸವಣೂರು. ಲಂಚಾಸುರರಿಗೆ ಯಾವ ಕಾಲಮಾನ ಆದರೇನು, ಭಾರಿ ಬೂರಿ ಭೋಜನಕ್ಕೆ ಎಲ್ಲ ಟೈಮು ಒಂದೇನೆ. ನೋಟ್ ಬ್ಯಾನ್ ಟೈಮಲ್ಲೇ ಇದೆಲ್ಲ ನಮಗೆ ಗೊತ್ತಾಗಿತ್ತು. ಆದರೆ ಈಗ ACB ಆ ಕೆಲಸ ಮಾಡಕ್ಕೆ ಹೊರಟಿದೆ. ರಾಜ್ಯಾದ್ಯಂತ ರೇಡ್ ನಡೆಸಿದ ACB ಇಂದು ಕೋಟ್ಯಾಂತರ ರೂಪಾಯಿ ನಗನಾಣ್ಯ ಆಸ್ತಿ ಪಾಸ್ತಿ ದಾಖಲೆಗಳನ್ನು ಹಲವೆಡೆಗಳಲ್ಲಿ ಸೀಸ್ ಮಾಡಿದೆ. ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ ಡೈರಿ ಬಾಂಬ್ ಪ್ರಕರಣ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್.